ಸ್ಕೂಲಲ್ಲಿ ಎಕ್ಸಾಮ್ ಮಾಡಿದ್ದೀನಿ. ಏನೇ ಕಲ್ತಿದ್ಯಾ? ಹೌದಾ, ಥ್ಯಾಂಕ್ ಯು. ಅಕ್ಕ ಟೈಮ್ ಎಷ್ಟು? ಆಂಟಿ ಟೈಮ್ ಎಷ್ಟು? ಏನೇ ನೀನು ನನಗೆ ಅಕ್ಕ ಅಂತೀಯ, ಇವಳಿಗೆ ಆಂಟಿ ಅಂತೀಯಾ? ನಾವಿಬ್ರು ಒಂದೇ ಏಜ್ ಕಣೆ. ಆಂಟಿನೋ ಅಕ್ಕನೋ ಅಮ್ಮನೋ ಎರಡರ ಒಂದು ಟೈಮ್ ಹೇಳ್ರಿ. ಅವಳೇನೇ ನನಗೆ ನೀವು ಅಕ್ಕ ಅಂತ ನನಗೆ ಆಂಟಿ ಅಂತಾಳೆ. ಏನೇನು ಭಾಳ ಸಿಕ್ಕಾಬಿಟ್ಟು ಸೀಕ್ರೆಟ್ ಏನು? ಅಯ್ಯೋ ನಿಮ್ಗೆ ಗೊತ್ತಿಲ್ಲ, ಇದಕ್ಕೆಲ್ಲ ಕಾರಣ ಆರೋಗ್ಯಕರ ಜೀವನ ಶೈಲಿ. ನಾನು ಡೈಲಿ ವೆಜಿಟೇಬಲ್ಸ್ನ ಫ್ರೂಟ್ಸ್ನ ಎಲ್ಲ ತಿಂತೀನಿ. ಡೈಲಿ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಯಾವಾಗಲೂ ಮೈಂಡ್ ಫ್ರೆಶ್ ಆಗಿರ್ಕೋಬೇಕು. ಹಂಗಂದ್ರೆ ಈಗ ಚೆನ್ನಾಗಿರ್ಬೋದು. ಆಯ್ತು ಕಣೆ, ನೀನು ಹೇಳಿದ್ದೆಲ್ಲ ನಾನು ಡೈಲಿ ಪಾಲಿಸ್ತೀನಿ. ಏನ್ರಿ ವಿದ್ಯಾ ಫೋನ್ ಮಾಡಿದ್ಲಾ? ಫೋನ್ ಮಾಡಿದ್ವಿ ನಿನ್ನೆ ಸಂಜೆ. ಹೇಗಿದ್ದಾಳಂತೆ? ಅವಳಿಗೇನು ಬಿಡು, ಆರಾಮಾಗಿದ್ದಾಳೆ. ಫಿಸಿಕಲಿ ಮೆಂಟಲಿ ಎಲ್ಲ ಚೆನ್ನಾಗಿದ್ದಾಳೆ. ಹೌದು ಕಣ್ರಿ, ಮುಂಚೆ ಆದ್ರೆ ಅವಳಿಗೆ ಹೊಡೆದು ಬಡ್ದು ತಿನ್ಸ್ಬೇಕಿತ್ತು. ಫೋನ್ ಎಲ್ಲ ಕೊಟ್ಟು ಹಾಳಾಗಿದ್ಲು. ಇವಾಗಾದ್ರೆ ನೋಡ್ರಿ, ಎಲ್ಲ ಅವಳೆ ಅರ್ಥ ಮಾಡ್ಕೊಂಡು ಎಲ್ಲ ಅವಳೆ ಪಾಲನೆ ಮಾಡ್ತಾಳೆ. ಈಗ ಕರೆಕ್ಟ್ ಚೆನ್ನಾಗಿ ಹೇಳ್ದೆ ನೋಡು. ಅವಳದು ಸಮತೋಲಿತ ಆಹಾರ ಚೆನ್ನಾಗಿದೆ ಕಣ್ರಿ. ಸಮತೋಲಿತ ಆಹಾರನ ನೆನಪಾಯ್ತು ನೋಡು. ಅವಳು ಹಣ್ಣುಗಳನ್ನ, ತರಕಾರಿಗಳನ್ನ, ದವಸ ಧಾನ್ಯಗಳನ್ನ, ಸಿರಿಧಾನ್ಯಗಳನ್ನ, ಸೊಪ್ಪು ಸದೆ ಆರೋಗ್ಯಕರ ಆಹಾರವನ್ನ ತಿಂತಾ ಇದ್ಲು. ಅದಕ್ಕೆ ಅವಳು ಯಾವುದೇ ಜಂಕ್ ಫುಡ್ ತಿಂತಿರಲ್ಲ, ರೆಡಿ ಫುಡ್ ತಿಂತಿರಲ್ಲ, ಯಾವಾಗಲೂ ಮನೆಯ ಆಹಾರನೇ ತಿಂತಾ ಇದ್ದಾಳೆ. ಅವಾಗ್ಲಂತೂ ನಾವು ಎಷ್ಟು ಹೇಳಿದ್ರು ಆಹಾರ ತಿಂತಾನೇ ಇದ್ದಿದ್ದಿಲ್ಲ. ಅದಕ್ಕೆ ಅವಳು ದೈಹಿಕ ಚಟುವಟಿಕೆ ಕೂಡ ಅಳವಡಿಸ್ಕೊಂಡಿದ್ದಾಳೆ. ಕಣ್ರಿ, ಅವಳು ದೈಹಿಕ ಚಟುವಟಿಕೆಗಳನ್ನು ಚೆನ್ನಾಗಿ ಮಾಡ್ತಾಳೆ. ಬೇಗ ಎದ್ದು ವಾಕಿಂಗ್ ಮಾಡ್ತಾಳೆ, ಸೈಕ್ಲಿಂಗ್ ಮಾಡ್ತಾಳೆ. ಆದ್ರಿಂದ ಅವಳ ಹೃದಯದ ಆರೋಗ್ಯನೂ ಸುಧಾರಿಸಿದೆ ಕಣ್ರಿ. ಅವಳೆಲ್ಲದನ್ನು ಚೆನ್ನಾಗೇ ಪಾಲನೆ ಮಾಡ್ತಾಳೆ. ಮತ್ತು ಅವಳ ವೈಯಕ್ತಿಕದಲ್ಲೂ ಬಹಳ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾಳೆ. ವೈಯಕ್ತಿಕ ಅಂದಾಗ ನೆನಪಾಯ್ತು. ಪ್ರತಿದಿನ ಸ್ನಾನ ಮಾಡಬೇಕು, ಒಳ ಉಡುಪುಗಳನ್ನ ಪ್ರತಿದಿನ ಬದಲಾಯಿಸ್ತಿರ್ಬೇಕು. ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಯಾವಾಗಲೂ ಸ್ವಚ್ಛತೆಯಿಂದ ಚೆನ್ನಾಗಿ ಬೆಳೆಸಬೇಕು, ಹಚ್ಚ ಹಸಿರಾಗಿ ಬೆಳೆಸಬೇಕು. ಈಗ ಹಸಿರಿಲ್ಲ ಅಂದರೆ ನಮಗೆ ಆಕ್ಸಿಜನ್ನು, ಅಂದರೆ ನಮ್ಗೆ ಉಸಿರಾಡೋಕ್ಕೆ ಗಾಳಿನೇ ಸಿಗೋಲ್ಲ ಮುಂದೆ. ಈಗ ನಾವು ಈಗ ಹುಟ್ಟಿರೋದೇ ನಮ್ಗೆ ಪುಣ್ಯ ಅನಿಸ್ತಿದೆ ಅಂತ ಹೇಳ್ತೀನಿ. ಮತ್ತೆ ಅವಳದು ಮಾನಸಿಕ ಆರೋಗ್ಯನೂ ಚೆನ್ನಾಗಿದೆ. ಹೌದು ಕಣ್ರಿ, ಅವಳ ಮಾನಸಿಕ ಆರೋಗ್ಯನೂ ಚೆನ್ನಾಗಿದೆ. ಬೇಗ ಎದ್ದು ಧ್ಯಾನ ಮಾಡ್ತಾಳೆ. ಮತ್ತೆ ಕುಟುಂಬದೊಂದಿಗೆ ಟೈಮ್ನ ಬಹಳ ಚೆನ್ನಾಗಿ ಸ್ಪೆಂಡ್ ಮಾಡ್ತಾಳೆ. ಅದಕ್ಕೆ ಮತ್ತೆ ಅವಳು ಮೊನ್ನೆ ನಮ್ಮನ್ನೆಲ್ಲ ಕರ್ಕೊಂಡು ಕಾಂತಾರ ಮೂವಿಗೆ ಹೋಗಿದ್ದು. ಮತ್ತೆ ಒಂದು ಹಾಲಿಡೇಸ್ ಅಲ್ಲೂ ಮನೇಲೇ ಇರಲ್ಲ, ಬರೇ ಒಕೇಶನ್ಸ್ಗೆ ಹೋಗ್ತಿರ್ತಾಳೆ. ಮತ್ತೆ ಅವಳದು ಶಿಸ್ತು ಮತ್ತು ಸಂಯಮನ ಚೆನ್ನಾಗಿ ಪಾಲನೆ ಮಾಡ್ತಾಳೆ. ಶಿಸ್ತು ಮತ್ತು ಸಂಯಮ ಅಂದ್ರೆ ನಮ್ಮ ವಿದ್ಯಾನೆ. ಜೀವನದ ಎಲ್ಲ ಅಂಶಗಳಲ್ಲಿ ಅವಳು ಶಿಸ್ತುಗಳನ್ನ ಅಳವಡಿಸ್ಕೊಂಡಿದ್ದಾಳೆ. ಪ್ರತಿ ಒಂದು ವಿಷಯದಲ್ಲೂ ಕೂಡ ಇದೇ ಪರ್ಫೆಕ್ಟ್ ಟೈಮ್, ನಾನು ಇವಾಗಲೇ ಮಾಡಬೇಕು ಅಂತಂದು ಪ್ರತಿ ದಿನಾನು ಎಷ್ಟು ಟೈಮಿಗೆ ಹೇಳ್ಬೇಕು, ಯಾವಾಗ ಮಾಡಬೇಕು, ಎಲ್ಲ ಜೀವನ ಶೈಲಿಗಳಲ್ಲೂ ಅವಳು ಶಿಸ್ತನ್ನ ಅಳವಡಿಸ್ಕೊಂಡಿದ್ದಾಳೆ. ಅದಕ್ಕೆ ಅವಳು ಮತ್ತೆ ವೈದ್ಯಕೀಯ ಸಲಹೆಗಳನ್ನು ಕೂಡ ಚೆನ್ನಾಗಿ ಪಾಲಿಸ್ತಿದ್ದಾಳೆ. ಹೌದು ಕಣ್ರಿ, ಅವಳು ಎಲ್ಲದನ್ನು ಚೆನ್ನಾಗಿ ಪಾಲನೆ ಮಾಡ್ತಾಳೆ. ಅವಳಿಗೆ ಮುಂಚೆ ಪಿಂಪಲಿಂದು ಪ್ರಾಬ್ಲಮ್ ಇತ್ತು, ಆದರೆ ಇವಾಗ ಎಲ್ಲದನ್ನು ತಗೊಂಡು ಚೆನ್ನಾಗಿ ಪಾಲನೆ ಮಾಡ್ತಾಳೆ. ನಾವು ಅದೇ ರೀತಿ ಔಷಧಿಗಳನ್ನ ತಗೊಂಡು ಚೆನ್ನಾಗಿರ್ತೀವಿ ಕಣ್ರಿ. ಈಗ ಏನು ಅಂದರೆ, ನಾವು ಕೂಡ ಈಗ ಹಳೆ ಕಾಲದಲ್ಲಿ ಎಷ್ಟೇ ಅವರು ಆರೋಗ್ಯಕರ ಆಹಾರವನ್ನು ತಿಂದರೂ ಕೂಡ ಈಗ ಅವರು ಎಷ್ಟು ಕಾಲಗಳಿಂದ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿ ಅವ್ರ ಕಾಯಿಲೆಗಳನ್ನ ಅನುಭವಿಸ್ತಿದ್ದಾರೆ. ಆದರೆ ನಾವೀಗ ಜಂಕ್ ಫುಡ್ ಮತ್ತೆ ರೆಡಿ ಫುಡ್ನ ತಿಂತಿರೋದು ನಾವು ಮುಂದಿನ ಜೀವನದಲ್ಲಿ ನಾವು ಹೇಗಿರ್ಬೋದು, ನಾವು ಯಾವ ಥರ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೋದು. ಅದಕ್ಕೆ ಅದನ್ನೆಲ್ಲ ಬಿಟ್ಟು ಆರೋಗ್ಯಕರ ಆಹಾರವನ್ನು ತಿನ್ನಬೇಕು ಅಂತ ಹೇಳಿ ನಾವು ಜಂಕ್ ಫುಡ್ ಬಿಟ್ಟು ಒಳ್ಳೆ ಆಹಾರ ತಿನ್ನೋದ್ರಿಂದ ನಮ್ಮ ಆರೋಗ್ಯನ ಚೆನ್ನಾಗಿರ್ತದೆ. ಎಕ್ಸಾಂಪಲ್ ನಮ್ಮ ವಿದ್ಯಾ 48 ವರ್ಷ ಆದ್ರೂ 18 ವರ್ಷದ ಹುಡುಗಿ ಥರನೇ ಕಾಣ್ತಾರೆ. ಈಗ ಹೇಳಿದೆ ನಾನು, 48 ವಯಸ್ಸಾದ್ರೂ 18 ಹುಡುಗಿ ಥರ ಕಾಣಿಸ್ತಾಳೆ. ಅವಳಿಗೆ ಇನ್ನೂ ಮದುವೆ ಆಗಿಲ್ಲ, ಇನ್ನೂ ಕಾಲೇಜ್ ಹುಡುಗಿ ಥರನೇ ಕಾಣಿಸ್ತಾಳೆ. ಥ್ಯಾಂಕ್ ಯು.